ಹಾಯ್ ಹಲೋ, ನಾನು ನಿಮ್ಮ ಬಡಕಿಲಾ ಪ್ರದೀಪ್. ಇದು ರೈಟ್ ಕ್ಲಿಕ್ ಮಾಡೋಕೆ ರೈಟ್ ಟೈಮ್. ಪ್ರತಿ ಶುಕ್ರವಾರ ಹೊಸ ಸಿನಿಮಾ ರಿಲೀಸ್ ಆಗೋ ಥರ ಪ್ರತಿ ಶುಕ್ರವಾರ ರೈಟ್ ಕ್ಲಿಕ್ನಲ್ಲಿ ಈ ವಾರ ಏನೇನು ಸುದ್ದಿ ಬಿಡುಗಡೆಯಾಗಿದೆ, ಯಾವ ಹೊಸ ಮೊಬೈಲ್ ಬಿಡುಗಡೆಯಾಗಿದೆ, ಇಂಥ ಹಲವಾರು ಸುದ್ದಿ ಹೇಳೋಕೆ ನಾನಂತೂ ರೆಡಿ. ನೀವು ರೆಡಿನಾ? ಈ ವಾರ ಹಾಗಿದ್ರೆ ಏನೇನು ಹೊಸ ವಿಷಯಗಳಿವೆ ನೋಡೋಣ ಇವತ್ತಿನ ರೈಟ್ ಕ್ಲಿಕ್ನ ಈ ಎಪಿಸೋಡ್ನಲ್ಲಿ. ಮೊದಲಿಗೆ ಹೆಡ್ಲೈನ್ಸ್. ಫೇಸ್ಬುಕ್ ಇರ್ಲಿ ಬಿಡಿ, ಅಲ್ಟ್ರಾ ಲುಕ್ ಕಡೆ ಗಮನ ಕೊಡಿ. ಇದು ಲ್ಯಾಪ್ಟಾಪ್ಗಳ ಹೊಸ ಅವತಾರ. ಇದು ಪಕ್ಕಾ ಸ್ವದೇಶಿ ಮಾಡೆಲ್. ಆಂಡ್ರಾಯ್ಡ್ ಫೋನ್ಗಳಿಗೆ ಆಂಡ್ರಾಯ್ಡ್ ಇಂಡಿಯಾ. ಸಿನಿಮಾ ನೋಡಿದ್ ಸಾಕು, ಪೋಸ್ಟರ್ ನೋಡಿ. ಇಲ್ಲಿದೆ allposters.com. ಈ ಬಾರಿ ಸೆನ್ಸೇಷನಲ್ ಮೊಬೈಲ್ ರಿವ್ಯೂಸ್, HTC ಮೊಬೈಲ್ಗಳ 2-in-1 ರಿವ್ಯೂ. ನೀವು ಯಾವುದೇ ಪ್ರಾಡಕ್ಟ್ ತಗೊಳ್ಳಿ, ನೆನ್ನೆಗೆ ನಾಳೆಗೆ ಇಂದು ನಮ್ಮಲ್ಲಿ ಚಿಂತೆ ಏತಕ್ಕೆ ಅನ್ನೋ ಫಾರ್ಮುಲಾ ಎಲ್ಲದಕ್ಕೂ ಸೂಟ್ ಆಗುತ್ತೆ. ನಾಳೆ ಯಾವುದೋ ಹೊಸದಿರತ್ತೆ ಅನ್ನೋ ಕಾರಣಕ್ಕೆ ಕಾಯ್ತಾ ಕೂತ್ರೆ ನೀವು ಇವತ್ತನ್ನ ಎಂಜಾಯ್ ಮಾಡೋಕ್ಕಾಗಲ್ಲ ಅನ್ನೋದಂತೂ ನಿಜ. ಇದೇ ಹಾದಿಲಿ ಈಗ ಡೆಸ್ಕ್ಟಾಪ್, ಲ್ಯಾಪ್ಟಾಪ್, ನೋಟ್ಬುಕ್, ನೆಟ್ಬುಕ್ ಎಲ್ಲ ಆದ್ಮೇಲೆ ಬಂದಿದೆ ಅಲ್ಟ್ರಾ ಬುಕ್. ಇಂಗ್ಲಿಷ್ನಲ್ಲಿ ಹೇಳ್ತಾರಲ್ಲ ಹಾಗೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತ, ಅಥವಾ ರಜನಿಕಾಂತ್ ಸ್ಟೈಲಲ್ಲಿ ಹೇಳೋದಾದ್ರೆ ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಬಂದಿದ್ದೀನಿ ಅನ್ನೋ ಈ ಅಲ್ಟ್ರಾ ಬುಕ್ ವೈಶಿಷ್ಟ್ಯ ಅಂದ್ರೆ ಇವು ಕೂಡ ರಜನಿಕಾಂತ್ ಅವರಷ್ಟೇ ಸ್ಟೈಲಿಶ್. ಈ ಬಗ್ಗೆ ಫುಲ್ ಡೀಟೇಲ್ಸ್ ಇಲ್ಲಿದೆ. ಈ ಅಲ್ಟ್ರಾ ಬುಕ್ಗಳನ್ನ ನೋಟ್ಬುಕ್ಗಳ ಹೈಯರ್ ಎಂಡ್ ಅವತರಣಿಕೆ ಅಂತಾನೆ ಹೇಳಬಹುದು. ಅಲ್ಟ್ರಾ ಬುಕ್ ಎನ್ನುವ ಹೆಸರು ಇಂಟೆಲ್ ಕಂಪನಿಯ ಟ್ರೇಡ್ ಮಾರ್ಕ್. ಹಾಗಾಗಿ ಬೇರೆ ಯಾವುದೇ ಕಂಪನಿಯ ಪ್ರೊಸೆಸರ್ಗಳನ್ನ ಹೊಂದಿರುವ ನೋಟ್ಬುಕ್ಗಳನ್ನ ಅಲ್ಟ್ರಾ ಬುಕ್ ಎಂದು ಕರೆಯುವಂತಿಲ್ಲ. ನೋಟ್ಬುಕ್ಗಳಲ್ಲಿರುವ ಎಲ್ಲ ಹೈ ಎಂಡ್ ಫೀಚರ್ಗಳನ್ನ ಉಳಿಸ್ಕೊಂಡು ಅವುಗಳ ಗಾತ್ರ ಮತ್ತು ತೂಕವನ್ನ ಕಡಿಮೆ ಮಾಡಿ ಬ್ಯಾಟರಿ ಲೈಫ್ ಹೆಚ್ಚಿಸಿ ಈ ಅಲ್ಟ್ರಾ ಬುಕ್ ಎಂಬ ಹೊಸ ಅನ್ವೇಷಣೆ ಮಾಡಲಾಗಿದೆ. 21 ಮಿಲಿಮೀಟರ್ನಷ್ಟು ತೆಳುವು, 1.4 kgಯಷ್ಟು ತೂಕ, ಫ್ಲಾಶ್ ಆಧಾರಿತ ಮೆಮೊರಿ, 5 ರಿಂದ 8 ಗಂಟೆಯವರೆಗಿನ ಬ್ಯಾಟರಿ ಲೈಫ್ ಈ ಅಲ್ಟ್ರಾ ಬುಕ್ಗಳ ವೈಶಿಷ್ಟ್ಯ. ಅಲ್ಟ್ರಾ ಬುಕ್ಗಳ ಸದ್ಯದ ಮಾದರಿಗಳಿಗೆ 13 ಇಂಚಿನ ಪರದೆಗಳನ್ನು ಅಳವಡಿಸಲಾಗಿದ್ದು, ನಂತರ 14, 15 ಇಂಚಿನ ಪರದೆಗಳು ಲಭ್ಯವಾಗಲಿವೆಯಂತೆ. ಈಗ HP, ಡೆಲ್, ಏಸರ್, ಏಸಸ್, ಲೆನೆವೋ, LG, ಸ್ಯಾಮ್ಸಂಗ್, ತೋಶಿಬಾ ಅಲ್ಟ್ರಾ ಬುಕ್ಗಳು ಮಾರುಕಟ್ಟೆಯನ್ನು ಪ್ರವೇಶಿಸಿದ್ದು 2012ರ ಮೊದಲ 3 ತಿಂಗಳ ನಂತರ ಈ ವರ್ಗಕ್ಕೆ ಇನ್ನಷ್ಟು ಹೊಸ ಮಾದರಿಗಳು ಸೇರ್ಪಡೆಯಾಗಲಿವೆ. ಈ ಅಲ್ಟ್ರಾ ಬುಕ್ಗಳಲ್ಲಿ ಇಂಟೆಲ್ ಅಳವಡಿಸಿರುವ ಇತರ ಸ್ಮಾರ್ಟ್ ಸೌಲಭ್ಯಗಳು ಯಾವುದು ಅಂದರೆ ಇಂಟೆಲ್ ರಾಪಿಡ್ ಸ್ಟಾರ್ಟ್, ಸ್ಮಾರ್ಟ್ ರೆಸ್ಪಾನ್ಸ್, ಸ್ಮಾರ್ಟ್ ಕನೆಕ್ಟ್, ಆಂಟಿ ಥೆಫ್ಟ್, ಐಡೆಂಟಿಟಿ ಪ್ರೊಟೆಕ್ಷನ್. ಮಾರುಕಟ್ಟೆಯಲ್ಲಿ ಈಗ ಅಲ್ಟ್ರಾ ಬುಕ್ಗಳ ಬಗ್ಗೆ ದೊಡ್ಡ ಸುದ್ದಿನೇ ಆಗ್ತಾ ಇದ್ರು ಇವುಗಳಲ್ಲಿ ಸಂಪೂರ್ಣ ಹೊಸ ತಂತ್ರಜ್ಞಾನ ಅನ್ನುವಂಥದ್ದೇನೂ ಇಲ್ಲ. ಇರೋದನ್ನೇ ಇನ್ನಷ್ಟು ಉತ್ತಮಗೊಳಿಸುವ ಮತ್ತು ಒಂದಿಷ್ಟು ಮಾರ್ಕೆಟಿಂಗ್ ತಂತ್ರಜ್ಞಾನವನ್ನು ಒಳಗೊಂಡಂಥ ಸೂತ್ರ ಇದು. ನಿಮಗೆ ಅತಿ ತೆಳುವಾದ ಹಗುರವಾದ ಲ್ಯಾಪ್ಟಾಪ್ ಬೇಕು ಅಂದರೆ ಈ ಅಲ್ಟ್ರಾ ಬುಕ್ಗಳತ್ತ ನೀವು ಗಮನ ಹರಿಸಬಹುದು. ಹೊಸದೇನೋ ಬಂತು, ಆದ್ರೆ ಹಳೇದನ್ನ ಏನ್ ಮಾಡೋದು ಅಂತ ನೀವು ಯೋಚನೆ ಮಾಡ್ತಿದ್ರೆ ಅದಕ್ಕೆ ಉತ್ತರ ಕಷ್ಟ. ಆದ್ರೆ ಇಂದಿನ ಗ್ಯಾಜೆಟ್ಗಳನ್ನ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ತರ ಆಗಾಗ ಬದಲಾಯಿಸೋದು ನಮ್ಗೆ ಕಷ್ಟ ಅಲ್ಲ ಅಂದ್ರೆ ಈ ಸುದ್ದಿ ನಮ್ಗೆ ಖುಷಿ ಕೊಡ್ಬೋದು. ಈಗ ಸದ್ಯಕ್ಕೆ ಸ್ವದೇಶಿ ಮಾಲ್ ನೋಡೋ ಸಮಯ. ಹೌದು, ಇವತ್ತಿನ ಅಪ್ಲಿಕೇಶನ್ ಸೆಕ್ಷನ್ ನಲ್ಲಿ ನಿಮ್ಗೋಸ್ಕರ ತೋರಿಸ್ತಾ ಇದೀವಿ ಆಂಡ್ರಾಯ್ಡ್ ಇಂಡಿಯಾ. ಏನೈತಿ ಇದ್ರ ಒಳಗೆ ಏನೈತಿ ಅಂತ ಈಗ ನೋಡೋಣ.
ಆಂಡ್ರಾಯ್ಡ್ ಅಪ್ಲಿಕೇಶನ್ಗಳು ಅಂದರೆ ಒಂಥರ ಸಮುದ್ರ ಇದ್ದ ಹಾಗೆ. ನಿಮಗೆ ಬೇಕಾದ ಅಪ್ಲಿಕೇಶನ್ ಎಲ್ಲಿದೆ ಅಂತ ಹುಡುಕೋ ಹೊತ್ತಿಗೆ ನಿಮಗೆ ಸಾಕಾಗ್ಬಿಡಬಹುದು. ಅಂಥ ಕಷ್ಟ ನೀಗಿಸುತ್ತೆ ಈ ಅಪ್ಲಿಕೇಶನ್. ವಿಶ್ವದಾದ್ಯಂತ ಎಲ್ಲ ದೇಶಗಳ ಬಳಕೆದಾರರಿಗೆ ವಿವಿಧ ರೀತಿಯ ಆಂಡ್ರಾಯ್ಡ್ ಅಪ್ಲಿಕೇಶನ್ಗಳು ಸಿಗುತ್ತವೆ. ಆದರೆ ಅವುಗಳಲ್ಲಿ ಹಲವು ಕೇವಲ ಒಂದು ದೇಶಕ್ಕೆ ಮಾತ್ರ ಸೀಮಿತವಾಗಿರುತ್ತವೆ. ಹಾಗಾಗಿ ನೀವು ಇಡೀ ಮಾರ್ಕೆಟನ್ನು ಹುಡುಕ್ತಾ ಹೋದರೆ ನಿಮ್ಮ ಸಮಯ ವ್ಯರ್ಥ ಅನ್ನಿಸಬಹುದು. ಹಾಗಾಗಿ ನಿಮಗೆ ಕೇವಲ ನಮ್ಮ ದೇಶಕ್ಕೆ ಸಂಬಂಧಪಟ್ಟ ಅಪ್ಲಿಕೇಶನ್ಗಳು ಮಾತ್ರ ಬೇಕು ಅಂದರೆ ಆಂಡ್ರಾಯ್ಡ್ ಇಂಡಿಯಾ ಅನ್ನುವ ಈ ಅಪ್ಲಿಕೇಶನ್ ನಿಮಗೆ ಸಹಾಯ ಮಾಡುತ್ತೆ. ಈ ಅಪ್ಲಿಕೇಶನ್ ಅನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮಗೆ ಅದರಿಂದ ನೇರವಾಗಿ ಭಾರತದ ಆಂಡ್ರಾಯ್ಡ್ ಅಪ್ಲಿಕೇಶನ್ಗಳ ಪಟ್ಟಿ ನೋಡಿ ಅದರಲ್ಲಿ ನಿಮಗೆ ಬೇಕಾದ ವಿಭಾಗವನ್ನು ಈಸಿಯಾಗಿ ಆಯ್ಕೆ ಮಾಡಿಕೊಳ್ಳಬಹುದು. ಈ ಅಪ್ಲಿಕೇಶನ್ ಇಂದ ನಿಮಗೆ ಬೇಕಾದ ನಿಮ್ಮ ಊರಿನ ಸಿನಿಮಾ ಟಿಕೆಟ್ ಬುಕಿಂಗ್, ಅಡುಗೆ ವಿಧಾನಗಳು, ರೈಲ್ವೆ ಟಿಕೆಟ್ ಬುಕಿಂಗ್, ಇಂಡಿಯನ್ ಮ್ಯೂಸಿಕ್, ಹಿಂದೂ ಕ್ಯಾಲೆಂಡರ್, ಟಿವಿ ಗೈಡ್, ಭಾರತೀಯ ಭಕ್ತಿಗೀತೆಗಳು ಹೀಗೆ 10 ಹಲವು ವಿಷಯಗಳನ್ನು ಬೇಗನೆ ಹುಡುಕಬಹುದು. ಈ ವಾರದ ಟಾಪ್ 10 ಅಪ್ಲಿಕೇಶನ್ಸ್. ಮೊದಲಿಗೆ ನೀವು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದಾದ ಅಪ್ಲಿಕೇಶನ್ಸ್. ನೀವು ಪೇ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಬಹುದಾದ ಅಪ್ಲಿಕೇಶನ್ಸ್. ಈ ಅಪ್ಲಿಕೇಶನ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನೀವು ಧೈರ್ಯವಾಗಿ ಐ ಆಮ್ ಎನ್ ಇಂಡಿಯನ್ ಅಂತ ಹೇಳ್ಕೋಬಹುದು ಅನಿಸ್ತಿದ್ಯಾ? ಅಂಥ ದೇಶ ಪ್ರೇಮ ಸಾರುವಂಥ ವಿಷಯ ಇದರಲ್ಲಿ ಏನು ಇಲ್ಲದೆ ಇದ್ರೂ ಖಂಡಿತ ನಮ್ಮ ಕೆಲಸನ ಒಂದಿಷ್ಟು ಕಡಿಮೆ ಮಾಡುತ್ತೆ ಈ ಅಪ್ಲಿಕೇಶನ್. ಈಗ ನನಗೆ ನನ್ನ ಕೆಲಸದ ಮಧ್ಯೆ ಸಣ್ಣ ಬ್ರೇಕ್ ತಗೋಬೇಕು ಅನಿಸ್ತಾ ಇದೆ. ಸೊ ಒಂದು ಸಣ್ಣ ಬ್ರೇಕ್ ತಗೊಂಡು ಬರ್ತಿದ್ದೀನಿ. ಆನ್ ರೈಟ್ ಕ್ಲಿಕ್ ನಲ್ಲಿ ವಾಟ್ ನೆಕ್ಸ್ಟ್, ಸೈಟ್ ಸೀಯಿಂಗ್ ನಲ್ಲಿ ಗೋಡೆ ಮೇಲಿನ ಪೋಸ್ಟರ್ಗಳು ಈಗ ನಮ್ಮ ಡೆಸ್ಕ್ಟಾಪ್ ನಲ್ಲಿ, ಸ್ಪೂನ್ ಫೀಡ್ ನಲ್ಲಿ ಯೂಟ್ಯೂಬ್ ವಿಡಿಯೋ ಡೌನ್ಲೋಡಿಂಗ್,